ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಹಿಂದಿನ ಬ್ಲಾಗಲ್ಲಿ ತುಂಬಾ ಜನಕ್ಕೆ ಕ್ವೆಶನ್ ಇತ್ತು, ಏನ್ ಗಿಫ್ಟ್ ಕೊಟ್ರು ಅಂತ. ಅದಕ್ಕೆ ಉತ್ತರ ಇಲ್ಲಿದೆ. ಅದೇ ಗಿಫ್ಟ್, ಅವ್ರು ಏನು ಕೊಡ್ಸಿಲ್ಲ. ಸೊ ಮೂವಿಂಗ್ ಆನ್. ಆ್ಯಂಡ್ ಇವತ್ತು ಈ ವ್ಲಾಗ್ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಜಯಂತರ ಮೊದಲನೇ ವಿಲೇಜ್ ಎಕ್ಸ್ಪೀರಿಯನ್ಸ್. ನಾನು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೀನಿ, ಚಿತ್ರದುರ್ಗ ಹತ್ರ ಇರೋ ಸಿದ್ದಾಪುರ ಅಂತ. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್, ಯಾಕಂದರೆ ತುಂಬ ವರ್ಷ ಆಗಿತ್ತು ನಾನು ಅಲ್ಲಿ ಹೋಗಿ, ಸುಮಾರು ವರ್ಷ ಆಯಿತು. ಸೊ ಸಿಕ್ಕಾಪಡೆ ಖುಷಿ ಆಗ್ತಾ ಇದೆ, ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಂತ. ಆ್ಯಂಡ್ ಜಯಂತವ್ರು ಯಾವತ್ತೂ ಇದುವರೆಗೂ ಹಳ್ಳಿಗೆ ಹೋಗಿಲ್ಲ. ಸೊ ಅವ್ರ ಹಳ್ಳಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಕೆ ನನಗಂತೂ ಕುತೂಹಲ ಇದೆ. ಸೊ ಬನ್ನಿ, ಅವ್ರು ರೆಡಿ ಆಗಿದ್ದಾರೆ, ಏನೋ ಅವ್ರ ಎಕ್ಸ್ಪೀರಿಯನ್ಸು, ವಿಲೇಜ್ ಬಗ್ಗೆ ನಾಲೆಡ್ಜು ಎಲ್ಲ ಸ್ವಲ್ಪ ಮಾತಾಡ್ಕೊಂಡು ರೆಡಿ ಆಗ್ಬಿಟ್ಟು ಹೊರಡೋಣ. ಓಕೆ, ಸೊ ಜಯಂತ್ ಅವ್ರನ್ನ ನಾನು ಇವಾಗ ಹೈಜಾಕ್ ಮಾಡ್ಕೊಂಡು ನಮ್ಮ ಹಳ್ಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಟು ಸಿದ್ದಾಪುರ. ಸೊ ಹೆಂಗೆ ಅನಿಸ್ತಿದೆ? ವೆರಿ ಎಕ್ಸೈಟೆಡ್. ಫಸ್ಟ್ ಟೈಮ್ ಹೋಗ್ತಾ ಇರೋದು ಒಂದು ಹಳ್ಳಿಗೆ. ಸೊ ಯಾವತ್ತೂ ಅಷ್ಟು ಬೆಂಗಳೂರಿಂದ ಅಷ್ಟು ಹೋಗೇ ಇಲ್ಲ, ಬರೀ ವೆಕೇಶನ್ ಅಂತ ಹೋಗಿರೋದು. ವೆಕೇಷನ್ಸ್ ಅಂತ ಹಳ್ಳಿಗೆ ಹೋಗಿದ್ದೀರಾ? ಐ ಮೀನ್ ಹೋಗೇ ಇಲ್ಲ, ವೆಕೇಶನ್ ಹೊರಗಡೆ ಹೋಗಿರೋದು ಬೆಂಗಳೂರು ಬಿಟ್ಟು. ಬಟ್ ಸ್ಪೆಸಿಫಿಕ್ ಹಳ್ಳಿಗೆ ಹೋಗ್ತಾ ಇದೀವಿ ಅಂತ ಯಾವತ್ತೂ ಹೋಗಿರಲಿಲ್ಲ. ಮುಂಚೆ ಯಾವತ್ತಾದ್ರೂ ಹಳ್ಳಿಗೆ ಹೋಗಿದ್ದೀರಾ? ಇಲ್ಲ ಎಲ್ಲೂ ಹೋಗಿಲ್ಲ. ಸೊ ಬೇಸಿಕ್ಲಿ ಹಳ್ಳಿ ಹೇಗಿದೆ ಅನ್ನೋದು ಫಿಲ್ಮ್ ಬಿಟ್ರೆ ಪರ್ಸನಲ್ ನಾಲೆಡ್ಜ್ ಲೈಕ್ ಏನಿಲ್ಲ. ಏನಿಲ್ಲ. ಹೌದು. ಏನಿದೆ ಎಕ್ಸ್ಪೆಕ್ಟೇಷನ್ಸ್ ಹಳ್ಳಿಯಿಂದ? ಎಕ್ಸ್ಪೆಕ್ಟೇಷನ್ಸ್ ಏನೂ ಇಲ್ಲ. ನೀನೇನು ಹೇಳಿದ್ಯೋ ಅಷ್ಟೇ ಗೊತ್ತಿರೋದು ನನಗೆ. ಸೊ ಅದೇ ತುಂಬಾ ಚೆನ್ನಾಗಿರುತ್ತೆ. ಲೈಕ್ ಹಳ್ಳಿ ವಾತಾವರಣ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಾಂದ್ರೆ ಎಲ್ಲರೂ ಅವ್ರದ್ರಲ್ಲೇ ಇರ್ತಾರೆ, ಬಟ್ ಹಳ್ಳಿ ಐ ಗೆಸ್ ಎಲ್ಲರೂ ಅಕ್ಕಪಕ್ಕದವರೆಲ್ಲ ಫ್ರೆಂಡ್ಲಿ ಆಗಿರ್ತಾರೆ. ವೆರಿ ಎಕ್ಸೈಟೆಡ್. ಇದು ಒಳ್ಳೆ US ಹೋಗೋಗೆ, ಫಸ್ಟ್ ಟೈಮ್ US ಹೋಗಿ ಎಕ್ಸೈಟ್ಮೆಂಟ್ ಇರುತ್ತಾ ಅಂತ ಕೇಳೋ ತರ ವೀಸಾ ಇಂಟರ್ವ್ಯೂ ತರ ಇದೆ. ಹಳ್ಳಿಗೆ ಹೋಗಕ್ಕೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂತ ಕೇಳ್ತಾ ಇದೀನಿ. ಸೊ ಎಕ್ಸೈಟ್ಮೆಂಟ್ ಅವ್ರ ಮುಖದಲ್ಲಿ ಕಾಣ್ತಿದೆ. ಸೊ ಪ್ಯಾಕಿಂಗ್ ಆಲ್ ಡನ್? ಎಸ್, ಆಲ್ ಡನ್. ಪಂಚೆ ಇಟ್ಕೊಂಡ್ರ 4 ಜೊತೆ? 4 ಜೊತೆನಾ? ಪಟಾಪಟಿ ಚಡ್ಡಿ ಪಂಚೆ ಇಟ್ಕೊಂಡಿದ್ದೀರಾ? ಇಟ್ಕೊಂಡಿದ್ದೀನಿ. Okay, so I think you're all set to travel to the village. So let's get going. Let's go. ಸೊ ಕೇಳಿಸ್ಕೊಂಡ್ರಲ್ಲ ಜಯಂತ್ ಅವ್ರು ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅಂತ. ನಾನು ಅಷ್ಟೇ ಎಕ್ಸೈಟ್ಮೆಂಟ್ ಅಲ್ಲಿ ಇವಾಗ ರೆಡಿ ಆಗೋಣ. ಸೊ ಲೆಟ್ಸ್ ಗೋ ಗೆಟ್ ಫ್ರೆಶನ್ ಅಪ್. ನಿಮ್ಮ ಸ್ಕಿನ್ ಡಲ್ ಆಗ್ತಿದೆ ಅಂತ ಅನಿಸ್ತಿದ್ರೆ ಅದಕ್ಕೆ ವೇರಿಯಸ್ ರೀಸನ್ಸ್ ಇರುತ್ತೆ. ನಮ್ಮ ಡೆತ್ ಸ್ಕಿನ್ ಸೆಲ್ಸ್ ಆಗಿರ್ಬೋದು, ಫ್ರೀ ರ್ಯಾಡಿಕಲ್ಸ್ ಆಗಿರ್ಬೋದು, ಅಥವಾ ನಮಗಿರುವಂಥ ಸ್ಟ್ರೆಸ್ ಆಗಿರ್ಬೋದು, ಇದೆಲ್ಲಾನು ನಮ್ಮ ಸ್ಕಿನ್ನ ತುಂಬಾನೇ ಡಲ್ ಮಾಡುತ್ತೆ. ಆ್ಯಂಡ್ ನಮ್ಮ ಸ್ಕಿನ್ನ ನಾವು ಬ್ರೈಟನ್ ಮಾಡ್ಕೋಬೇಕು ಅಂದರೆ ನಾವು ಅದಕ್ಕೆ ಆದಂಥ ಕರೆಕ್ಟ್ ಆಗಿರೋ ಮೆಥಡ್ಸ್ ಆ್ಯಂಡ್ ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಇತ್ತೀಚೆಗೆ ನನ್ನ ಸ್ಕಿನ್ ಕೂಡ ತುಂಬಾ ಡಲ್ ಆ್ಯಂಡ್ ಡ್ರೈ ಆಗಿತ್ತು. ಆ್ಯಂಡ್ ನಾನಿವಾಗ ಟ್ರಾವೆಲ್ ಮಾಡ್ತಿರೋದ್ರಿಂದ ಐ ರಿಯಲಿ ವಾಂಟೆಡ್ ಟು ಬ್ರೈಟನ್ ಅಪ್ ಮೈ ಸ್ಕಿನ್. ಆ್ಯಂಡ್ ಹೆನ್ಸ್ ಐ ಸ್ಟಾರ್ಟೆಡ್ ಯೂಸಿಂಗ್ ದಿ ಹಿಮಾಲಯ ಬ್ರೈಟ್ನಿಂಗ್ ವೈಟಮಿನ್ ಸಿ ಆರೆಂಜ್ ಫೇಸ್ ವಾಶ್. ಸೊ ಈ ಫೇಸ್ ವಾಶು ನಮ್ಮ ಸ್ಕಿನ್ನಲ್ಲಿರೋ ನ್ಯಾಚುರಲ್ ಬ್ರೈಟ್ನೆಸ್ನ ಬೂಸ್ಟ್ ಮಾಡುತ್ತೆ. ನಿಮ್ಮ ಸ್ಕಿನ್ನ ಜಾಸ್ತಿ ಓವರ್ ಡ್ರೈ ಮಾಡಲ್ಲ, ಇರಿಟೇಟ್ ಮಾಡಲ್ಲ. ಇಟ್ ಗಿವ್ಸ್ ಯು ಅ ವೆರಿ ಹೆಲ್ದಿ ಲುಕಿಂಗ್ ಸ್ಕಿನ್ ಆ್ಯಂಡ್ ಗಿವ್ಸ್ ಯು ಅ ವೆರಿ ವಿಸಿಬಲ್ ಬ್ರೈಟ್ನೆಸ್. ಸೊ ನಮ್ಮ ಸ್ಕಿನ್ಗೆ ಬೇಕಾಗಿರುವಂಥ ಒಂದು ಇನ್ಸ್ಟೆಂಟ್ ಬೂಸ್ಟ್ ಕೊಡುತ್ತೆ ಆ್ಯಂಡ್ ಇಟ್ ಬ್ರೈಟನ್ಸ್ ಯುವರ್ ಡಲ್ ಸ್ಕಿನ್. ಇದರಲ್ಲಿ ಪ್ಯಾರಾಬಿನ್ ಮತ್ತು ಸಿಲಿಕಾನ್ಸ್ ಕೂಡ ಇಲ್ಲ. Give your skin the vitamin C boost that it needs without over drying the skin and get visibly brighter skin from day 3. ಈ ಫೇಸ್ ವಾಶ್ ಸ್ಕಿನ್ನ ತುಂಬಾ ಓವರ್ ಡ್ರೈ ಮಾಡದೆ ಕ್ಲೆನ್ಸ್ ಮಾಡುತ್ತೆ, ಲೀವಿಂಗ್ ದ ಸ್ಕಿನ್ ಹೆಲ್ದಿ ಆ್ಯಂಡ್ ವಿಸಿಬಲಿ ಬ್ರೈಟರ್. ಇದರಲ್ಲಿರುವಂಥ ನ್ಯಾಚುರಲ್ ಸೆಲ್ಯುಲೋಸ್ ಬೀಡ್ಸ್ ತುಂಬಾ ಡೆಲಿಕೇಟ್ ಆಗಿ ನಮ್ಮ ಸ್ಕಿನ್ನಲ್ಲಿರೋ ಡೀಪ್ ಸೀಟೆಡ್ ಇಂಪ್ಯೂರಿಟೀಸ್ನ ರಿಮೂವ್ ಮಾಡುತ್ತೆ. ಆಲ್ಸೋ ಇದು 3 ವೇರಿಯಂಟ್ಸಲ್ಲಿ ನಿಮಗೆ ಸಿಗುತ್ತೆ, ಆರೆಂಜ್, ಬ್ಲೂಬೆರಿ ಆ್ಯಂಡ್ ಸ್ಟ್ರಾಬೆರಿ. ಮುಖಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಹಿಮಾಲಯ ಬ್ರೈಟ್ನಿಂಗ್ ವೈಟಮಿನ್ ಸಿ ಆರೆಂಜ್ ಫೇಸ್ ವಾಶ್ನ ಅಪ್ಲೈ ಮಾಡಿ ನೊರೆ ಬರೋವರೆಗೂ ಸರ್ಕ್ಯುಲರ್ ಮೋಷನಲ್ಲಿ ವರ್ಕ್ ಮಾಡಬೇಕು. ಆಮೇಲೆ ವಾಶ್ ಮಾಡಿ ಸ್ಕಿನ್ನ ಡ್ರೈ ಮಾಡಬೇಕು. ಇದನ್ನು ಡೈಲಿ 2 ಸಲ ಯೂಸ್ ಮಾಡ್ಬೋದು. ಆಲ್ಸೋ ನೀವು ಹಿಮಾಲಯ ವೈಟಮಿನ್ ಸಿ ಆರೆಂಜ್ ಸೀರಮ್ ಮತ್ತು ಕ್ರೀಮ್ ಜೊತೆ ಫಾಲೋ ಅಪ್ ಮಾಡ್ಬೋದು ಟು ಲಾಕ್ ಇನ್ ದ ಮಾಯಿಶ್ಚರ್. ಸೊ ಇವಾಗ ನೀವೇ ನೋಡ್ಬೋದು ಮುಂಚೆ ನನ್ನ ಸ್ಕಿನ್ ಎಷ್ಟು ಡಲ್ ಆ್ಯಂಡ್ ಡ್ರೈ ಅನ್ನಿಸ್ತಿತ್ತು ಅಂತ. ಬಟ್ ಒನ್ಸ್ ಐ ಸ್ಟಾರ್ಟೆಡ್ ಯೂಸಿಂಗ್ ದಿ ಹಿಮಾಲಯ ಬ್ರೈಟ್ನಿಂಗ್ ವೈಟಮಿನ್ ಸಿ ಆರೆಂಜ್ ಫೇಸ್ ವಾಶ್, ನನ್ನ ಸ್ಕಿನ್ ಎಷ್ಟು ಚೇಂಜ್ ಆಗಿದೆ, ಎಷ್ಟು ರೇಡಿಯಂಟಾಗಿ ಕಾಣಿಸ್ತಿದೆ ಆ್ಯಂಡ್ ಆ ಬ್ರೈಟ್ನೆಸ್ ಎಷ್ಟು ಬೂಸ್ಟ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಿದೆ. ಆ್ಯಂಡ್ ಐ ಆಮ್ ಲವಿಂಗ್ ಇಟ್. ಈ ಫೇಸ್ ವಾಶ್ ನಿಮಗೂ ಬೇಕು ಅಂದರೆ ಇದು ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಹಿಮಾಲಯ ಅವರ ಒಫಿಷಿಯಲ್ ವೆಬ್ಸೈಟ್ಸ್ ಮತ್ತು ಅವರ ಆ್ಯಪಲ್ಲಿ ಕೂಡ ಸಿಗುತ್ತೆ. ಡೂ ಚೆಕ್ ಔಟ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ವಾಣಿ ಇನ್ನೂ ರೆಡಿಯಾಗಿಲ್ಲ. ವಾಣಿ ಇನ್ನೂ ರೆಡಿಯಾಗಿಲ್ಲ. ನೋಡಿ ನಮ್ಮಣ್ಣ ಎಲ್ಲೇನೋ ಸೀಕ್ರೆಟ್ ಇಟ್ಟಿದ್ಯೋ, ಏನಿಟ್ಟಿದ್ಯೋ ಗೋಲ್ಡೇನೋ ಅಲ್ಲಿ ಸೀಕ್ರೆಟ್ ಏನು ಇಟ್ಟಿದ್ಯೋ? ಅರುಣಾ ಸಿಲ್ಕ್ಸ್ ಕವರ್ಗಳು ಮನೆ ತುಂಬ ಕವರು
ಕವರ್ 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 ವಾಣಿದೆ ಸೌಂಡ್ ಬರ್ತಿರುತ್ತೆ ಎರಡೀಗ. ಕವರ್ ಹೆಂಗೆ ಇದನ್ನ ನಾವು ಗೋಲ್ಡ್ ರೇಂಜ್ಗೆ ಮೇಂಟೈನ್ ಮಾಡಿದೀವಿ ಗೈಸ್. ಕಳೆದು ಬಂದರೆ ಬರೀ ಕವರ್ ಸಿಗುತ್ತೆ ನಮಗೆ. ಮತ್ತೆ ಏನು ಸಮಾಚಾರ? ಮದುವೆ ಎಲ್ಲ ಚೆನ್ನಾಗಾಯ್ತಾ ಮಗಳದು? ಎಲ್ಲ ಚೆನ್ನಾಗೈತೆ. ಹಾಂ ಅಷ್ಟೇ, ಒಂದೇ ವರ್ಡಲ್ಲಿ ಉತ್ತರ. ಚೆನ್ನಾಗಾತು, ಇನ್ನೇನು ಚೆನ್ನಾಗಾತು, ಎಲ್ಲ ಚೆನ್ನಾಗಾತು ಅಂದ್ರೆ ಎಲ್ಲ ಚೆನ್ನಾಗಾತು ಮದುವೆ. ಫುಲ್ ಲಗೇಜ್ ಲೋಡ್ ಆಗಿದೆ ಕಾರಲ್ಲಿ. ನೀವು ನೋಡ್ಬೋದು ಹಿಂದೆ ಕುರ್ಕು ಜಾಗ ಇಲ್ಲ. ಅಲ್ಲಿ ನಮ್ಮ ಅಣ್ಣನ ಕಾರಲ್ಲೂ ಅಷ್ಟೇ ಫುಲ್ಲು ಲಗೇಜ್ ತುಂಬ್ಕೊಂಡಿದ್ದೀವಿ. ಬಿಕಾಸ್ ನಾವು ಹೋಗ್ತಾ ಇರೋದು ಒಂದು 4-5 ಡೇಸ್ಗೆ. ಆ್ಯಂಡ್ ನಮ್ಮಮ್ಮ ಇನ್ನೂ ಎಕ್ಸ್ಟೆಂಡೆಡ್ ಸ್ಟೇ 2 ವೀಕ್ಸ್ ಇರ್ತಾರೆ. ಸೊ ಲಗೇಜ್ ಇಸ್ ಲೋಡೆಡ್ ಆ್ಯಂಡ್ ಹೊರಡದ ಹೊರಟ್ಬಿಟ್ಟು ಟೈಮ್ ಈಗ 6:50. ನಾವು ಅಂದ್ಕೊಂಡಿದ್ದು 5:15 ಹೊರಡ್ಬೇಕಂತ. ಸಖತ್ತಾಗಿ 1 hour ಲೇಟಾಗಿ, ಬಟ್ ಸ್ಟಿಲ್ ನಾಟ್ ಬ್ಯಾಡ್. ಯಾಕೆ ನಾವು ಮಲಗಿದ್ದು 1 ಗಂಟೆಗೆ. ನಾವು ಸಂಗೀತ್ ಡ್ಯಾನ್ಸ್ ರಿಹರ್ಸಲ್ ಮಾಡ್ತಾ ಇದ್ವಿ. ತಿಂಡಿಗೆ ನಾವು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಬೇಕು ದುರ್ಗದಲ್ಲಿ. ಸೊ ನೆಕ್ಸ್ಟು ನಿಮಗೆ ಅಲ್ಲಿ ಸಿಗ್ತೀನಿ. ಹೇಳ್ಬೇಕಂದ್ರೆ ಜಯಂತ್ ಫಸ್ಟ್ ಟೈಮ್ ಒಂದು ಹಳ್ಳಿ ನೋಡ್ತಾ ಇರೋದು. ಈಸ್ ಅ ಪ್ರಾಪರ್ ಸಿಟಿ ಬಾಯ್. ಅವ್ರಿಗೆ ಹಳ್ಳಿ ಜೀವನ ಹೆಂಗಿದೆ, ಹಳ್ಳಿಗಳಂದ್ರೆ ಹೆಂಗಿರುತ್ತೆ, ಅಲ್ಲಿನ ಜನ ಹೆಂಗಿರ್ತಾರೆ ಅನ್ನೋದು ಕಂಪ್ಲೀಟ್ ಐಡಿಯಾ ಇಲ್ಲ. ಸೊ ನನ್ನನ್ನು ಮದುವೆ ಆಗಿ ಅವ್ರಿಗೆ ಆ ಲೈಫ್ನು ತೋರಿಸೋಣ ಅಂತ ನಾನು ಅವ್ರಿಗೆ ಒಂದು ಬಾಳ್ ಕೊಟ್ಟಿದ್ದೀನಿ. ಸರಿ ಆಯ್ತಪ್ಪ. ಹೆಂಗನಿಸ್ತಿದೆ ಹಳ್ಳಿ ಎಲ್ಲ ನೋಡಿ? ಸಿ ಎಮ್ಮೆ, ಕರು, ಹಸು ಓಡಾಡಿಂಗ್. ಹೌ ಯು ಫೀಲಿಂಗ್? ಅಕ್ಕಪಕ್ಕ ಎಲ್ಲ ನೋಡಲಿ ಹೆಂಗಿದೆ, ತೋಟ ಗದ್ದೆ ಎಲ್ಲ ಚೆನ್ನಾಗಿದ್ಯಾ? ಮಕ್ಳಿಗೆ ಟ್ರಿಪ್ ಕರ್ಕೊಂಡು ಹೋಗಿ ಹೇಳ್ತಾ ಇದ್ದೆ. ಅದು ಸಿದ್ದಾಪುರ ನೋಡಿ ಗೈಸ್. ನಮ್ಮ ಅಣ್ಣ ಕಾಯ್ತವನೆ ನಮಗೋಸ್ಕರ. ಅದೇ ಮನೆ, ಬಂದಿದ್ದೀವಿ ಮನೆಗೆ. ಅನಸೂಯ, ಏನಮ್ಮ ಸಮಾಚಾರ? ರೀಚ್ ಆಗಿದ್ದೀವಿ. ಏನ್ ರವಿಯಣ್ಣ ಸಮಾಚಾರ? ಮಳೆ ಗಾಳಿ ಧೂಳಿ ಜಾಸ್ತಿ ಆಯ್ತಲ್ಲ, ಕರೆಂಟ್ ಹೋಗಿದೆ. ಕರೆಂಟ್ ಇಲ್ವಂತೆ. ಏನಾಗ್ಬಿಡ್ತಿದೆ ಜಯಂತಿದು? ಕರೆಂಟ್ ಇಲ್ವಂತೆ ನಿನ್ನೆ. ಏನ್ ಸಮಾಚಾರ ನೋಡು? ಕರೆಂಟ್ ನನ್ನೇ ತೋರಿಸಿದೆ. ಯಾಕೆಂದ್ರೆ ಇಲ್ಲಿ ನಾವು ಮುಂಚೆ ಬಂದಿದ್ದೀವಿ, ನೀರೇ ಫಸ್ಟ್ ಟೈಮ್ ಬಂದಿರೋದು. ಅದಕ್ಕೆ ಇದು ಕಿಟಕಿ ತೆಗೆದ್ರೆ AC ತರ ಗಾಳಿ ಬರುತ್ತೆ ಇಲ್ಲಿ. ಅದಕ್ಕೆ ಕರೆಂಟ್ ಕೊಡೋದ ಇಲ್ಲ, ಈಸ್ ದ ಪವರ್. ಒಂದು ದಿವಾನಲ್ಲಿ ನೀವಿಬ್ರೇ ಕೂತಿದ್ದೀರಾ. ಏನ್ ಸಮಾಚಾರ? ನಾವು ಮೈಸೂರು ದಿವಾನ್, ಅದಕ್ಕೆ ದಿವಾನ್ ಮಾಡೋದು. ಹೆಂಗ್ ಬಿದ್ದೆ ಮಂಜು? ಎಲ್ಲಿ ಬಿದ್ದೆ? ಎಲ್ಲಿ ಲೇಟಾಯ್ತು? ಹಬ್ಬು ಹೋಗಿದ್ದೇನಪ್ಪ ಮಗುಗೆ. ಮೇಲಿಂದ ಕೆಳಗೆ ಬರೋದು. ಮೇಲೋಗಿ ಬಂದ ಕೆಳಕ್ಕೆ. ನೀನು ಸರಿಯಾಗಿ ಇಡ್ತಾ ಇದ್ದೆ, ಬೆಳಗ್ ಮೆಟ್ಲಿಂದ ಬಿದ್ದವನೇ ಸೊಂಟ ಏಟ್ ಮಾಡ್ಕೊಟ್ಟು. ನಮ್ಮ ಅಮ್ಮನ ಡೈಲಾಗ್, ಅವನು ಕತ್ತೆ ಅಂತ ಚಪ್ಪಲಿ ಹಾಕಿದ್ನಂತೆ, ಅದಕ್ಕೆ ಇಲ್ಲಾಂದ್ರೆ ಬೀಳ್ತಿರ್ಲಿಲ್ಲ ಅವನು. ಕಾರ್ತಿಕ ಪುಡಿ, ಕಾರ್ತಿಕ ಪುಡಿ ಅಂತ ಹಚ್ಕೋದು. ಯಾವ್ದಾದ್ರು ಶಾಂಪು ಹಚ್ಕೊಂತಿಯಲ್ಲ. ಹೆಂಗಿದೆ ದೋಸೆ? ಚೆನ್ನಾಗಿತ್ತು. ಅಳಿಯಂದ್ರು ಬಂದಿದ್ದಾರೆ. ಏನ್ ಕೇಳ್ದೆ ಆಗ್ಲೇ? ಹೆಂಗ್ ಕೇಳ್ದೆ ತೋರ್ಸು. ನಾವು ಜಾಮೂನ್ ಮಾಡೋಣ ಅಂತ ಇಟ್ಕೊಂಡು ನೀಲ ತಿನ್ನಲ್ಲ ಅವರು ಅಂತ ಅದಕ್ಕೆ ಲಾಡ್ ಕೇಳಿದೆ. ಲಾಡ್ ತಿಂತಾರ ಅಂತ ಕೇಳ್ತೈತೆ. ನಿಮ್ ಯಜಮಾನ್ರು ಸಿಹಿ ತಿಂತಾರ ಕೇಳು. ಏನ್ ಮಾಡ್ತೀಯ? ಬೇಳೆ ಹಾಕ್ಬೇಕು ತಾನೆ ಒಬ್ಬಟ್ಟಿಗೆ? ಹೊಂಟೋಲ್ಲ ನಾವು ಫಂಕ್ಷನಿಗೆ. ಹಣ್ಣಿದ್ದು ತರ್ಸಿ ಮಾಡೋಣ. ಬಿಡ ಅಲ್ಲ, ಇವು ಬಿಡೆ ಒಳಗೋಗು, ಇವು ಬಂದು. ಮಂಜು ನಿಂತ್ಕೋ ಇಲ್ಲಿ. ನೀವು ಕಮಲಮ್ಮನ ಪಕ್ಕ ಕೂತ್ಕೋ. ಇದು ಸೇಮ್
ದೋಸೆ ಮುಗ್ತಾನೆ. ಸೇಮ್ ಯು ಲುಕ್ ಲೈಕ್ ದಟ್ ದೋಸೆ. ದೋಸೆ ದೋಸೆ ಬೇಡ ನೋಡ್ರಿ ತಂದೆ ಬಿಡ್ತು ನಮ್ ದೊಡ್ಡಮ್ಮ ಲಾಡು. ಇದು ಊರಲ್ಲೆಲ್ಲ ಫೇಮಸ್ಸು. ಮದುವೆ ಮನೆಯಲ್ಲಿ ಫಂಕ್ಷನ್ ಅಲ್ಲಿ ಕಂಪಲ್ಸರಿ ಮಾಡಿಸ್ತಾರಲ್ಲ ಲಾಡು. ಖಾರ ಎಲ್ಲಿ? ಖಾರ ಐತೆ ಯಾರ ಮನೆದಿದು? ಯಾರು ಮನೆಯದು? ಗಂಗಾ ದೊಡ್ಡಮ್ಮರ ಮನೆಯದು. ಫಂಕ್ಷನ್ ಯಾವ ಫಂಕ್ಷನಿಗೆ ಮಾಡಿಸಿದ್ದು? ದೇವ್ರೇ ನೋಡಿ ಇದರ ಫಂಕ್ಷನ್ ಅಂದ್ರೆ ಎಲ್ರ ಮನೆಯಲ್ಲೂ ಲಾಡ್ ಮಾಡಿ ಎಲ್ರಿಗೂ ಪಾರ್ಸಲ್ ಕೊಡ್ತಾರೆ. ತಗೊಂಬಂದು ನಮ್ ದೊಡ್ಡಮ್ಮ ಇದನ್ನ ಅಳಿಯಂದ್ರು ಕೊಡೋದು. ಟೂ ಸ್ವೀಟ್ ಮಾ ಅವ್ರು ತಿನ್ನಲ್ಲ, ಬೇಡ. ಕಮಲಮ್ಮ ಕೊಡ ತಿಂತತೆ. ಇದು ಕಳ್ಸಕ್ರೆ ಒಲಿಂಪಿಕ್ಗೆ ಹೆಂಗೆ ಒಬ್ರು ಹೋಗ್ಬಿಟ್ಟು ಒಬ್ರು ಇದು ಮಾಡ್ತಾರೆ. ಹಂಗೆ ಒಬ್ರು ಫಸ್ಟ್ ಡೋರ್ ನಿಲ್ಸ್ಬೇಕಾಯ್ತು, ಆಮೇಲೆ ಒಬ್ರು ಊಟದ ಬ್ಯಾಗ್ ತಗೋಬೇಕಾಯ್ತು, ಇನ್ನೊಬ್ರು ಬಸ್ ನಿಲ್ಸ್ಬೇಕಾಯ್ತು. ಮಂಜು ಬಸ್ ನಿಲ್ಸಕ್ ಹೋಗ್ತಿದ್ರಂತೆ. ಒಟ್ಟು ನಾನು ಒಟ್ಟೆ ಶೂಟಿಂಗ್ ಇತ್ತು ನೆಲಮಂಗಲ. ಓ ನೆನ್ಪಿದೆ ನಂಗೆ, ನಿಸಿಮ ಫಿಲಮ್. ಅವಾಗ ಇವು ಎಲ್ಲ ಯಾರ ಊರಾಗಿತ್ತು, ಸಾಸಿವೆ ಅಲ್ಲಿಂದ ಹೊನ್ನಾಳಿಗೆ ಹೋಗಿ, ಹೊನ್ನಾಳಿಂದ ಶಿವಮೊಗ್ಗ ಹೋಗಿ, ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗಿ, ಮತ್ತೆ ನೆಲಮಂಗಲಕ್ಕೆ ವಾಪಸ್ ಬಂದು ಬೆಳಗ್ಗೆ ಮೇಕಪ್ ಮಾಡಿ ಸ್ಟಾರ್ಟ್ ಮಾಡಿದ್ದು. ಅದು ಶೂಟಿಂಗೇ ಮಾಡಲಿಲ್ಲ. ಫೋಟೋ ಶೂಟ್ ನೈಟ್ ಶೂಟ್ ಮಾಡಿದ್ರು, ಆದ್ರೆ ಆ ಫಿಲಮ್ ನಿಂತೋಯ್ತು. ಬೆಳಗ್ಗೆ 10:30 11 ಗಂಟೆ ಮೇಕಪ್ ಮಾಡಿ ಕುಂದಿಸ್ತಾರ. ಸಂಜೆ ಯಾವಾಗ ಒಂದು ಶೋ ತೆಗೆದ ಅದು ಫಿಲಮೇ ಫ್ಲಾಪ್. ಅದು ನಮ್ದೇ ಇಲ್ಲಿಂದ ಕರ್ಕೊಂಡು ಹೋಯ್ತು, ದೊಡ್ಡ ಶೂಟಿಂಗ್ ಆಯ್ತು. ನಮ್ಮಮ್ಮ ಬ್ಯಾಗ್ ತುಂಬಾ ತಿಂಡಿ ತರೋದು, ಅದಕ್ಕಂటే ನಾನು ಶೂಟಿಂಗ್ ಹೋಗ್ತಾ ಇದ್ದಿದ್ದು. ಕುರ್ಕುರೆ ಅಮ್ಮ, ಕುರ್ಕುರೆ ತಂದ್ಯಾ, ಮಾಸ ತಂದ್ಯಾ? ದೊಡ್ಡನಾದ್ಮೇಲೆ ತೋರ್ಸೋಣ. ಹೆಂಗ್ ಆಡ್ತಿದ್ದೆ ನೋಡ್ಲಿ ನಾ ಆಟಗಳು. ಅದು ಕ್ಲೋಸ್ ಆಗಿತ್ತು. ಅಯ್ಯಪ್ಪ, ಇನ್ನೊಂದು ಚೂರು ಒಂದು ಫುಲ್ ಡ್ರೆಸ್ ಆಗುತ್ತೆ. ಇದ್ದಿರ್ಲಿಲ್ಲ ಅಂದ್ರೆ ಸುಮ್ನೆ ಇಟ್ಕೊಳ್ಳಲ್ಲೇ ಕೈನ. ನಿತ್ಯ ಅನ್ನೋದ ಕಡೆ ನೀವು ಚಿಕ್ಕ ಪಾಪು ಇದ್ದಾಗ ಇದ್ರಾಗ ಹಾಕಿದ್ದೆಲ್ಲ, ಒಂದು ಬ್ಯಾಗಲ್ಲಿ ಹಾಕಿದ್ದೆಲ್ಲ, ಅವನ್ನ ಬ್ಯಾಗಲ್ಲಿ ಹಾಕಿದ್ದೆಲ್ಲ. ಮಂಗಳೂರಿನಲ್ಲ ಪೇವ್ರು ಸಾರಿ ಅಲ್ಲಿ ಓಪನ್ ಆಗ್ಬಿಟ್ಟಿದೆ. ಈಗ ನಡ್ಕೊಂಡು ಹೋಗಿ ಅಯ್ಯೋ ನಡ್ಕೊಂಡು ಹೋಗು ನೋಡು. ತೋರ್ಸ್ಬಾ ಅಲ್ಲಿ. ಹೋಗೋ. ತೋರ್ಸ್ತಾರ, ಹೋಗೋ.